ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಜನನಿ ಅಡುಗೆ ಮನೆ. ನಾನಿವತ್ತು ಎಗ್ ಮ್ಯಾಗಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ಲಾಗಿ ಮಾಡ್ಕೊಳೋದು. ಇದು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ನೋಡಿ, ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಕಾದಿದೆ. ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕು, ಗೋಲ್ಡನ್ ಬ್ರೌನ್ ಆಗೋ ತನಕ. ಈರುಳ್ಳಿ ಬೆಂದಿದೆ ಅಂದಮೇಲೆ ಇದಕ್ಕೆ ಟೊಮ್ಯಾಟೊ. ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು, ಒಂದು 2 ಮಿನಿಟ್ಸಲ್ಲಿ. ಇದಕ್ಕೆ ಬೇಕಾದರೆ ಚಿಕನ್ ಆ ಥರ ಹಾಕ್ಕೋಬೋದು. ನಾನೀಗ ಜಸ್ಟ್ ಎಗ್ ಅಷ್ಟೇ ತೋರಿಸ್ತಿದ್ದೀನಿ. ನೋಡಿ, ಉಪ್ಪು ಹಾಕಿದ್ದೀನಿ. ಅದರ ಮಸಾಲೆಯಲ್ಲಿ ಇರುತ್ತೆ ಉಪ್ಪು ಖಾರದ ಪುಡಿ. ನಮ್ಗೆ ಹಂಗೆ ಸ್ವಲ್ಪ ಲೈಟಾಗಿ ಇರಲಿ ಅಂತ ಅಷ್ಟೇ. ಮಕ್ಕಳಿಗಾದರೆ ಬರೀ ಮಸಾಲೆ ಅಷ್ಟೇ ಹಾಕ್ಕೊಟ್ರೆ ಸಾಕು. ದೊಡ್ಡವ್ರು ನಾವು ತಿನ್ನೋದಾದರೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೋಬೇಕು. ನೋಡಿ, ಇದಕ್ಕೀಗ ಮ್ಯಾಗಿ ಪೌಡರ್ ಹಾಕ್ತಾಯಿದ್ದೀನಿ. ಇದು ಹೋಮ್ ಮೇಡ್, ಅಂದರೆ ಅದಿದ್ರಲ್ಲಿ ಸಿಗುತ್ತೆ ಗೊತ್ತಾ, ಈ ಶಾವಿಗೆ ಅದೆಲ್ಲ ಮಾಡ್ತಾರಲ್ಲ ಅಲ್ಲಿ ಸಿಗುತ್ತೆ ಮ್ಯಾಗಿ. ಆ ಥರದ ಮ್ಯಾಗಿ ಇದು. ನೂಡಲ್ಸ್ ಥರ ಬರುತ್ತಲ್ಲ ಆ ಥರದ್ದು. ಇಲ್ಲಿ ನಮ್ಮ ಕಡೆ ಸಿಗುತ್ತೆ. ನೀರು ಹಾಕ್ತಿದ್ದೀನಿ. ನೋಡಿ, ಇದೀಗ ಕುದೀತಾ ಇದೆ. ಇದಕ್ಕೀಗ ಮ್ಯಾಗಿ ಹಾಕ್ಕೊಳ್ಳೋಣ. ಇದು ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟು ಸೂಪ್ ಥರ ಮಾಡ್ಕೋಬೋದು. ಹಂಗೆ ಸೂಪ್ ಬೇಡ, ಎಗ್ ಮ್ಯಾಗಿ ಬೇಕು, ಅದಕ್ಕೋಸ್ಕರ. ನೋಡಿ, ಈಗ ಮೊಟ್ಟೆ ಹಾಕ್ತಾಯಿದ್ದೀನಿ. ನಾನು ಜಸ್ಟ್ 2 ಅಷ್ಟೇ ಯೂಸ್ ಮಾಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಯೂಸ್ ಮಾಡ್ಕೋಬೋದು. ಮಕ್ಕಳು ಕೆಲವೊಬ್ಬರು ಮೊಟ್ಟೆ ಅದೆಲ್ಲ ತಿನ್ನೋದಕ್ಕೆ ಇಷ್ಟಪಡಲ್ಲ ಅಲ್ವಾ, ಅವ್ರಿಗೆ ಈ ಥರ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೇಲಿ ನಾವು ಮಕ್ಕಳಿಗೆ ಇದೇ ಥರ ಮಾಡಿಕೊಡೋದು. ನೋಡಿ, ಒಂದು 2 ಮಿನಿಟ್ಸ್ ಬಿಟ್ಬಿಡಿ. ಅದರಲ್ಲಿ ಸ್ವಲ್ಪ ನೀರು ಇರುತ್ತಲ್ಲ, ಅದಕ್ಕೋಸ್ಕರ ಅದು ಬೇಗ ಬಾಯ್ಲ್ ಆಗುತ್ತೆ ಎಗ್ಗು. ನೋಡಿ, ಈಗ ರೆಡಿಯಾಗಿದೆ ಎಗ್ ಮ್ಯಾಗಿ. ಇವಾಗ ಮಳೆಗಾಲ ಅಲ್ವಾ, ಮಳೆ ಬರ್ತಿದೆ. ಈ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.